ಒಂದು ಜಡ್ಜ್ಮೆಂಟ್ ಬಂದಿತ್ತು. ಮತಾಂತರ ಆದವರಿಗೆ ಯಾವುದೇ ಕಾರಣಕ್ಕೂ ಮೀಸಲಾತಿಯನ್ನು ಕೊಡಬಾರ್ದು ಅಂತೇಳಿ. ಅದರ ವಿರುದ್ಧ ಬೇರೆ ಬೇರೆ ಸಂಘಟನೆಗಳು, ನಮ್ಮ ಹಿಂದೂ ವಿರೋಧಿ ಸಂಘಟನೆಗಳಿರ್ಬೋದು ಅಥವಾ ಕೇಂದ್ರದ ಕಾಂಗ್ರೆಸ್ ನೇತೃತ್ವದ ಒಂದು ಕಾರಣಕ್ಕೋಸ್ಕರ ಹಿಂದೂ ವಿರೋಧಿ ಸಂಘಟನೆಗಳು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋದ ಪರಿಣಾಮ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನು ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿಕೊಂಡಿತ್ತು. ಅದರ ಪರಿಣಾಮವಾಗಿ ಇಡೀ ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಮುಖರ ಸಭೆಗಳಾಗಿತ್ತು ಕಳೆದ 8-1 ವರ್ಷದ ಹಿಂದೆ. ಅದಕ್ಕೆ ಸಂಬಂಧಪಟ್ಟ ಪೂರಕವಾದ ದಾಖಲೆಯನ್ನು ಒದಗಿಸಿ ಮತಾಂತರ ಆದವರಿಗೆ ಯಾವುದೇ ಕಾರಣಕ್ಕೂ ಮೀಸಲಾತಿಯನ್ನು ಕೊಡಬಾರದು ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಟು ನ್ಯಾಯಮೂರ್ತಿ ಬಾಲಕೃಷ್ಣನ್ ಆಯೋಗ ನೇತೃತ್ವದಲ್ಲಿ ತಂಡ ಬಂದಿತ್ತು. ಆ ತಂಡಕ್ಕೆ ಪೂರಕವಾದ ದಾಖಲೆಯನ್ನು ಕೊಟ್ಟು ಅದನ್ನು ಮಾಡುವಂಥ ಕೆಲಸ ಆಗಿದೆ. ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಬಾಕಿ ಇದೆ. ಈಗ ನಮ್ಮ ರಾಜ್ಯ ಸರ್ಕಾರ ಅದೇ ರೀತಿಯ ಒಂದು ಹುನ್ನಾರವನ್ನು ಹಿಂದೂ ಸಮಾಜದ 48 ಜಾತಿಗಳನ್ನು ಆ ರೀತಿ ವರ್ಗೀಕರಣ ಮಾಡಿ ಅವರ ಇರ್ತಕ್ಕಂಥ ಮೀಸಲಾತಿಯನ್ನು ಕಡಿಮೆ ಮಾಡಿ ಅವರಿಗೆ ಕೊಡುವಂಥ ಒಂದು ಹುನ್ನಾರವನ್ನು ಮಾಡಿರುವಂಥದ್ದು. ಇದರ ಹಿಂದೆ ನಮ್ಮ ದೇಶ ಮಾತ್ರ ಅಲ್ಲ, ಇದರ ಹಿಂದೆ ವಿದೇಶಿ ಷಡ್ಯಂತ್ರ ಕೂಡ ಅಡಗಿರುವಂಥದ್ದು. ಹಿಂದೂ ಸಮಾಜ ಇವತ್ತು ತುಂಬ ಬಲಿಷ್ಠವಾಗಿರುವಂಥದ್ದು ನಾವು ಇವತ್ತು ಮಾಧ್ಯಮಗಳ ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ದೇಶದ ಚಿತ್ರಣ ಬದಲಾಗ್ತಿರುವಂಥದ್ದು ನಾವು ಇವತ್ತು ಕಣ್ಮುಂದೆ ನಾವು ಕಾಣ್ತಾ ಇದ್ದೀವಿ. ಹಿಂದೆ ನಮ್ಮ ದೇಶವನ್ನು ಹಾವಾಡಿಗರ ದೇಶ, ಭಿಕ್ಷುಕರ ದೇಶ ಅಂತ ಕರಿತಾ ಇದ್ರು. ಆದರೆ ಇವತ್ತು ಸಂಪೂರ್ಣವಾಗಿ ಬದಲಾಗಿ ಇವತ್ತು ನಮ್ಮ ದೇಶ ಸಂಪೂರ್ಣವಾಗಿ ಅಭಿವೃದ್ಧಿಯ ಕಡೆಗೆ ಹೋಗ್ತಾ ಇದೆ. ಅದರ ಹಿಂದೆ ಅನೇಕ ನೇತೃತ್ವವನ್ನು ತಗೊಂಡಂಥ ಅನೇಕ ನಾಯಕರುಗಳ ಒಂದು ನೇತೃತ್ವ ಇರುವಂಥದ್ದು. ಇದನ್ನೆಲ್ಲ ಸಹಿಸಲಿಕ್ಕಾಗದಂಥ ಅಮೆರಿಕ ಇರ್ಬೋದು, ರಷ್ಯಾ ಇರ್ಬೋದು, ಇದರ ಹಿಂದೆ ಷಡ್ಯಂತ್ರವನ್ನು ಹೂಡಿ ನಮ್ಮ ದೇಶದಲ್ಲಿ ಹಿಂದೂ ಸಮಾಜವನ್ನು ದುರ್ಬಲ ಮಾಡಬೇಕು. ದುರ್ಬಲ ಮಾಡಿದರೆ ಮುಂದಿನ ದಿನಗಳಲ್ಲಿ ನಮಗೆ ಬೇಕಾದ ಸರ್ಕಾರವನ್ನು ರಾಜ್ಯ ಇರ್ಬೋದು, ಕೇಂದ್ರದಲ್ಲಿ ತರಬಹುದು ಅನ್ನೋ ಒಂದು ಹುನ್ನಾರ ಇಟ್ಟುಕೊಂಡು ಇದರ ಹಿಂದೆ ಷಡ್ಯಂತ್ರ ಮಾಡಿರುವಂಥದ್ದು. ಹಿಂದೂ ಸಮಾಜ ಇದನ್ನು ಪರಿಣಾಮಕಾರಿ ಜಾಗೃತಿ ವಹಿಸಿ ಈ ಎಲ್ಲ ಷಡ್ಯಂತ್ರವನ್ನು ವಿರೋಧ ಮಾಡಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಟು ಒಂದಾದಾಗ ಮಾತ್ರ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು, ಜಾತಿ ಸಮಸ್ಯೆ ಇರ್ಬೋದು, ಈ ಮೀಸಲಾತಿ ಸಮಸ್ಯೆ ಇರ್ಬೋದು, ಎಲ್ಲವನ್ನ ಪರಿಣಾಮಕಾರಿಯಾಗಿ ಎದುರಿಸಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಆಗ್ರಹ ಇರುವಂಥದ್ದು, ಇವತ್ತೇನು ಕೆಲವೊಂದು ಜಾತಿಗಳನ್ನು ಕೈಬಿಟ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸೇರಿದಂತೆ ಇನ್ನುಳಿದಂಥ ಜಾತಿಗಳ ಮುಂದೆ ಕ್ರೈಸ್ತ ಮತವನ್ನು ತಂದು ಆ ಮತ ಸಂಖ್ಯೆಯನ್ನು ಜಾಸ್ತಿ ಮಾಡಲಿಕ್ಕೆ ಹುನ್ನಾರೆಯನ್ನು ಮಾಡಿದೆ. ಇದರ ವಿರುದ್ಧ ನಾವೆಲ್ಲ ಜಾಗೃತಿಯಾಗಿ ರಾಜ್ಯ ಸರ್ಕಾರ ಇರ್ಬೋದು, ರಾಜ್ಯಪಾಲರಿಗಿರ್ಬೋದು ಮನವಿ ಮಾಡುವ ಮೂಲಕ ಈ ಜಾತಿಯನ್ನು, ಕ್ರೈಸ್ತ ಮತವನ್ನು ಯಾರ ಜಾತಿಯ ಮುಂದೆ ಸೇರಿಸಿದಾರೋ ಅದನ್ನು ಕೂಡ ಕೈ ಬಿಡಬೇಕು. ಈಗಾಗಲೇ ಒಂದಷ್ಟು 33 ಜಾತಿಗಳನ್ನು ಅದರಿಂದ ಕೈ ಬಿಟ್ಟಿದೆ. ಇನ್ನುಳಿದಂಥ ಜಾತಿಯನ್ನು ಕೂಡ ಆ ಪಟ್ಟಿಯಿಂದ ಕೈ ಬಿಡಬೇಕು ಅನ್ನೋ ಒಂದು ಆಗ್ರಹವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಈ ಆಗ್ರಹವನ್ನು ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಕಳಿಸುವಂಥದ್ದು ಇವತ್ತು ಮಾಡುವಂಥದ್ದು. ಹಾಗಾಗಿ ನಾವು